शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ನಾಟ್ಯ ಕಲಾ ಸಂಘಕ್ಕೆ 5,001 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಜೋರಾದ ಚಪ್ಪಳೆ ಹೊಡಿಬೇಕಾಗಿ ಅವರಿಗೆ ಕೇಳಿಕೊಳ್ತಾ ಇದೀವಿ. ಹನ್ನೆರಡನೇ ವರ್ಷದಲ್ಲಿ ಶ್ರೀ ಮಾರಿಕಾಂಬ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಬೆಣ್ಣೆಗಳಲ್ಲಿ ಎನ್ನುವ ನಾಟಕ ಕಾರ್ಯಕ್ರಮ ನಡೀತಾ ಇದೆ. ಈ ನಾಟಕ ಕಾರ್ಯಕ್ರಮದ ಮೊದಲ ಹಂತ ಉದ್ಘಾಟನಾ ಕಾರ್ಯಕ್ರಮ ಇನ್ನು ನೆರವೇರಿಸ್ತೀವಿ. ಕಲ್ಲದೇಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ಟಿಗೆ ತಿಪ್ಪೇಸ್ವಾಮಿ ಅವರು ಮತ್ತು ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆಪಿ ಪಾಲಣ್ಣನವರು, ನನ್ನ ಆತ್ಮೀಯ ಸ್ನೇಹಿತರು, ಹಾಲಿ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆಟಿ ಬಡೆಯರವರು ಮತ್ತು ಊರಿನ ಪ್ರಮುಖರಾಗಿರ್ತಕ್ಕಂಥ ಬಿ ತಿಪ್ಪೇಸ್ವಾಮಿ, ಮಲ್ಲಪ್ಪ, ಟಾಟಾ ಎಸ್, ನಿಜಲಿಂಗಪ್ಪ, ಮತ್ತೆ ಗೌಡ್ರು ನಾಗಲಿಂಗಪ್ಪ, ನಿಜಲಿಂಗಪ್ಪ, ಜಿಸಿ ತಿಪ್ಪೇಸ್ವಾಮಿ, ಹಾಗೆ ಸಂಘದ ಒಡೆಯರ್ ಜಿಸಿ ರುದ್ರಪ್ಪ, ಹಾಗೆ ಬಿಎಸ್ ಶಿವು, ಬಿಟಿ ಸುಂಕಪ್ಪ, ಮಲ್ಲಣ್ಣಂದ ಹೇಳಿದಾನೆ, ಮತ್ತೆ ನಿಜಲಿಂಗಪ್ಪ, ರಾಜು, ಜೋರಾಗಿ ಚಪ್ಪಲಿ ತಟ್ರಿ. ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸತಕ್ಕಂಥ ವೇದಿಕೆ ಇರ್ತಕ್ಕಂಥ ಅಧ್ಯಕ್ಷರಿಗೂ ಮತ್ತು ನಮ್ಮ ಪಾಲಣ್ಣನವರಿಗೂ, ನಾಗಲಿಂಗಪ್ಪನವರಿಗೂ ಮತ್ತು ಜಿಸಿ ತಿಪ್ಪೇಸ್ವಾಮಿ, ನಿಜಲಿಂಗಪ್ಪ, ಬಿಟಿ ಸುಂಕಪ್ಪ, ಬಿ ತಿಪ್ಪೇಸ್ವಾಮಿ ಇವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ನಾಟಕದ ವತಿಯಿಂದ ಒಂದು ಕಿರು ಸನ್ಮಾನ. ಅಡ್ಡ ಬಿಡ, ಉದ್ಘಾಟನೆ ಮಾಡೋದು ಬೇಡಲ್ಲಪ್ಪ. ಕೆಪಿ ಪಾಲಯ್ಯ ಇವರಿಗೆ ಕಿರು ಸನ್ಮಾನ, ಹಾಗೆ ಅಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ಟಿಗೆ ತಿಪ್ಪೇಸ್ವಾಮಿ, ಅಡ್ಡ ಬಿಡಪ್ಪ ನೀಟಾಗಿ, ಗೌಡ್ರೆ, ರಾಜು
ನೀಟಾಗಿ ನಿಂತ್ಕೊಳ್ರಿ ಮಮ್ಮ ಮುಂದೆ ಸರ್ಕ ಹಾ. ಹಾಗೆ ಬಿ ಟಿ ಸುಲ್ಕಪ್ಪ ಒಬ್ಬೊಬ್ರೆ, ಹಾಗೆ ಬಿ ಕೆ ಟಿ ಬಡಾಯ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು. ಬರ್ರಿ. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಎಚ್ ನಿಜಲಿಂಗಪ್ಪ ಇವರಿಗೆ ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೆ ಆ ಕಡೆ ಜಾಗ ಬಿಡಿ, ಹಾಕಿರಲಿ ಈ ಕಡೆ ಬರ್ರಿ. ನಿರಂಜನ್ ಈ ಕಡೆ ಬಾ, ಅಮರೇಶ್ ಈ ಕಡೆ ಬರ್ರಿ, ಈ ಕಡೆ ಬಾ. ಹಾ, ಹಾ ಸರ್ಕಲ್ ಈ ಕಡೆ ಜಿ ಸಿ ತಿಪ್ಪೇಸ್ವಾಮಿ. ಹಾ, ಇಲ್ಲಿ ಜಾಸ್ತಿ ಅವಕಾಶ ಬಿಡ್ಬೇಡ. ಈ ಕಡೆ ಬರ. ಅಮರೇಶ್ ದಬ್ಬ ವ್ಯವಸ್ಥಾಪಕರು ಟಾಟಾ ಎಸ್ ನಿಜಲಿಂಗಪ್ಪ, ಮಲ್ಲಪ್ಪ ಒಂದಾಗ್ರು. ಹಾಗೆ ಟಿ ಚಂದ್ರಪ್ಪ. ಈ ಕಡೆ ಸ್ವಲ್ಪ ಜಾಗ ಬಿಡ್ರಿ. ವಕೀಲರು ಸಾಹೇಬ್ರಿಗೆ ಒಂದು ಕಿರು ಸನ್ಮಾನ. ಮೆಲ್ಕೆ ಟಿ ಚಂದ್ರಪ್ಪ, ಬಡಗಿ ರಾಜಪ್ಪ, ಹಾಗೆ ಗಿಡ್ಡಜ್ಜರ ನಿಜಲಿಂಗಪ್ಪ. ಈಗ ಉಳಿರ್ತಕ್ಕಂಥ ಔಟರ್ ಸ್ವಲ್ಪ ಜಾಗ ಬಿಡ್ರ, ಗೊಂದಲ ಮಾಡ್ಕೋಬೇಡ್ರಿ. ಹಾಗೆ ಗಂಗಾಧರ್, ಚಂದ್ರಪ್ಪ, ಗೌಡ್ರು ನಾಗರಾಜ್, ಗೌಡ್ರು ನಾಗಲಿಂಗಪ್ಪ, ಟಿ ಚಂದ್ರಪ್ಪ. ಓಕೆ, ಜಿ ಸಿ ರುದ್ರಪ್ಪ ಸಂಘದ ಒಡೆಯರ್, ಹಾಗೆ ಮತ್ತೊಬ್ಬ ಸಂಘದ ಒಡೆಯರಾಗಿರ್ತಕ್ಕಂಥ ಬಿ ಎಸ್ ಶಿವು, ಹಾಗೆ ಕಥಾ ಸಂಚಾಲಕರಾಗಿರ್ತಕ್ಕಂಥ ಬಿ ಮಲ್ಲಿಕಾರ್ಜುನ್. ಓಕೆ, ಕರಪತ್ರ ದಾನಿಗಳು ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಬಿ ಎಸ್ ಶಿವು, ಇವರಿಗೂ ಸಹ ಸನ್ಮಾನ. ಹಾಗೆ ಕಥಾ ಸಂಚಾಲಕರಾಗಿರ್ತಕ್ಕಂಥ ಬಿ ಮಲ್ಲಿಕಾರ್ಜುನ್, ಧನಂಜಯ್ ಜಗತ್, ಜಿ ಕೆ ನಿಂಗಪ್ಪ ಗೌಡ್ರು, ಬಿ ಮಲ್ಲಿಕಾರ್ಜುನ್ ಕಥಾ ಸಂಚಾಲಕರು, ಜಗತ್ತ ಇಷ್ಟ ತಕನ ಭಾಷಣ ಮಾಡಿರ್ತಕ್ಕಂಥ ಗಂಗಾಧರ್ ಹನುಮಂತಪ್ಪ ಕಥಾ ಸಂಚಾಲಕ. ಬರ್ರಿ ಅಣ್ಣ. ಏನಪ್ಪ ಸೆಂಟ್ರಿ ಸೌಂಡ್ ಕೊಡು. ಅವರಿಗೆ ಜೋರಾಗಿ ಚಪ್ಪಾಳೆ ತಡೆದ್ರ ಮೂಲಕ ಅವರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡೋಣ. ಹಲೋ, ಆಯ್ತು ಆಯ್ತಾರಪ್ಪ. ಇಲ್ಲ ಇದೇ ಚಾರ್ಜ್. ಬೆಂಡಳ್ಳಿ ಗ್ರಾಮದಲ್ಲಿ ಇಂದು ಅಣ್ಣ ಈ ದೊಡ್ಡ ಮಾರಿಕಂಬ ಈ ಪ್ರಸನ್ನ ಕುಮಾರ್ ಬಂದಿದ್ದಾರೆ ಜೊತೆಗೆ ಕರ್ಕೊಂಡು. ಪ್ರಸನ್ನ ಬರಪ್ಪ, ಪಟ್ಲೆ ಬರಲಿ. ಪ್ರಸನ್ನ ಬರಲಿ, ಪ್ರಸನ್ನ ಬಾರಪ್ಪ ಇಲ್ಲಿ. ಹಾ, ಪಟ್ಲೆ ಅಂದ್ರೆ ಗೊತ್ತಾಗಲ್ಲ, ಪ್ರಸನ್ನ ಗೊತ್ತಾಗಲ್ಲ. ಇದು ಶಾಲು ಹಾಕಿ. ಹಾ, ಈಗ ಧೈರ್ಯ ಬಂದರೆ ನಮ್ಮ ಅಣ್ಣ ತಮ್ಮನ ಕಂಬಿದ ವೇದಿಕೆ ಮೇಲೆ ಈ ಪಟ್ಲೆ ಬಂದಕ್ಕೆ ಧೈರ್ಯ ಬಂತು. ಅದೇ ನಮ್ಮ ಶಿವು, ಪಟ್ಲಿ ಮತ್ತೆ ನಮ್ಮ ನಿಜಲಿಂಗಪ್ಪ ಇವರಿಗೊಂದು ಮಲ್ಲೆ
ಏನಾಗಲಿ ಮಲ್ಲಿ ಶಿವು ನಮ್ಮ ಪಟ್ಲಿ ಮತ್ತೆ ನಮ್ಮ ಹೂಮಾನದ ನಮ್ಮ ಅಂತಮ್ಮನ ಇಷ್ಟ ನಾವು ಕಮ್ಮಿ ಇದೀವಿ ಮೇಷ್ಟಪ್ಪ ಇದ್ದಾರೆ ಇದೆಲ್ಲ ಬರ್ತೀವಿ ಎಂಟ್ರಿ ಇರೋದಲ್ಲ ಅಲ್ಲಪ್ಪ 100 ಕೇಕೆ 1 ಲೇಕೆ. ದೊಡ್ಡ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ಬೆಣ್ಣೆಳ್ಳಿ ಗ್ರಾಮದಲ್ಲಿ ಈ ನಾಟಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಪತಿಯವರು ಆಗಿರ್ತಕ್ಕಂಥ ಕೊಟಗಿ ತಿಪ್ಪೇಶ್ವರವರೇ, ಮಾಜಿ ಅಧ್ಯಕ್ಷರು, ಹಾಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಬಡೈನವರೇ, ಈ ಊರಿನ ಗ್ರಾಮ ಪಂಚಾಯತಿಯ ಸದಸ್ಯರು ನೋಡಕ್ಕೆ ಕುಳ್ಳಕ್ಕಿದ್ರು ಬಹಳ ಕೀರ್ತಿ ದೊಡ್ಡದಂತಾರಲ್ಲ ಹಂಗೆ ಸೊಸೈಟಿ ನಿಜ್ಲಿಂಗ ಅಂತಾರ ಅವನ್ನ ನಮ್ಮ ಮಳೆಯ ನಿಜ್ಲಿಂಗ್ರವರೇ, ಶ್ರೀಮತಿ ಗ್ರಾಮ ಪಂಚಾಯತಿಯ ಸದಸ್ಯರ ಪತಿಯಾಗಿರ್ತಕ್ಕಂಥ ನಮ್ಮ ಪಟ್ಲಿ ಪ್ರಸನ್ನ ಅವರೇ, ಪ್ರಸನ್ನ ಶ್ರೀಮತಿ ಪಟ್ಲಿ ಪ್ರಸನ್ನ ಅಂತ ಮಧುಮಾಲ ಅವರೇ, ಮತ್ತು ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ನಾಗಲಿಂಗಪ್ಪ ಮತ್ತು ಶಿವು ಮಲ್ಲಿಕಾರ್ಜುನ ಮತ್ತು ಎಲ್ಲ ನಮ್ಮ ಮಾವಳ ಪೂರ್ತಿ ಎಲ್ಲ ನಿಮ್ಮದೇ ದಯಮಾಡ ಎಲ್ಲ ನೆಂಟ್ರೆ ಅಣ್ಣ ತಮ್ಮಂದ್ರೆ ಮತ್ತು ವೇದಿಕೆ ಮುಂದೆ ಆಸೀನಾಗಿದೆ ಅಂತ ಈ ಊರಿನ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದ್ರೆ, ಸ್ನೇಹಿತರೆ ಮತ್ತು ಬಂದಿರ್ತಕ್ಕಂಥ ಎಲ್ಲ ಬೀಗರು ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರ್ತಕ್ಕಂಥ ಈ ಊರಿಗೆ ಅಭಿಮಾನ ಇಟ್ಟು ಬಂದಿರ್ತಕ್ಕಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದ್ರೆ, ಸ್ನೇಹಿತರೆ, ತಾಯಂದ್ರೆ, ರೈತ ಬಾಂಧವರೇ, ಯುವಕ ಮಿತ್ರರೇ, ಬಂಧುಗಳೇ, ಸುಮಾರು 13 ವರ್ಷದ ನಂತರ ಈ ದೊಡ್ಡ ಜಾತ್ರೆ ಆಗ್ತದೆ. ಈ ಜಾತ್ರೆಗೆ ಬಂದಿರ್ತಕ್ಕಂಥವ್ರು ಊಟ ಮಾಡಿ ಅಲ್ಲಿ ಸುತ್ತಾಡೋದು ಬೇಡ, ಏನೋ ಒಂದು ಮನೋರಂಜನೆ ಕಾರ್ಯಕ್ರಮ ಕೊಡ್ಬೇಕಂತೇಳಿ ಈ ಊರೆಲ್ಲ ಸೇರ್ಕೊಂಡು ಒಂದು ನಾಟಕ ಆಡ್ಬೇಕಂತೇಳಿ ಕಾರಣಕ್ಕಾಗಿ ನಾಟಕ ಆಡ್ತಾರೆ. ಹಾಗಾಗಿ ನಾಟಕ ಚೆನ್ನಾಗಿ ಆಗ್ಬೇಕು, ಕೊನೆವರೆಗೂ ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೊಂಡು ನಾಟಕ ನೋಡಿ ಒಳ್ಳೆ ಹೆಸರನ್ನ ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಹೇಳಕ್ ಬಯಸಿ, ಆ ಮಾರಿಕಾಂಬ ದೇವರು ಮತ್ತು ಈ ಊರಿಗಿರ್ತಕ್ಕಂಥ ಎಲ್ಲ ದೇವರುಗಳು ಮುಂದಿನ ದಿನದಲ್ಲಿ ಒಳ್ಳೆ ಮಳೆ ಬೆಳೆ ಆಗಂತ ಆಶೀರ್ವಾದ ಮಾಡಲಿ, ಇನ್ನೂ ಹೆಚ್ಚು ಹೆಚ್ಚು ಬೆಳೆದು ಒಳ್ಳೆ ಅನುಕೂಲಸ್ಥರಾಗಲಿ ಈ ಊರರು ಅಂತೇಳಿ ಹೇಳಕ್ ಬಯಸಿ, ಈ ಊರಿನ ಎಲ್ಲ ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಜಾತ್ರೆಯನ್ನ ಸುಗಮವಾಗಿ ಚೆನ್ನಾಗಿ ಮಾಡ್ರಿ, ಯಾವುದೇ ಸಮಸ್ಯೆ ಬರ್ದಂಗೆ ಚೆನ್ನಾಗಿ ಮಾಡ್ಕೊಂಡವ್ರಿ ಅಂತೇಳಿ ಹೇಳಕ್ ಬಯಸಿ, ಈ ಊರಿನ ಪರವಾಗಿ ನಾನು ಯಾವತ್ತೂ ಸಹ ಈ ಊರಿನ ಪರವಾಗಿ ಅವಲ್ಲಿ ಇರ್ತೀನಿ. ಯಾಕೆಂದ್ರೆ ನನಗೆ ಈ ಊರರು ನನಗೆ ರಾಜಕೀಯ ಜೀವನವನ್ನು ಕೊಟ್ಟಿರ್ತಕ್ಕಂಥವ್ರು. ಸುಮಾರು 30 ವರ್ಷದಿಂದ ನಾನು ಬಂದಾಗ ಸಣ್ಣ ಹುಡುಗಾಗಿ ಈ ಊರಿಗೆ ಬಂದಿದ್ದೆ. ಅವತ್ತಿನ ನಮ್ಮ ಮರಳಿ ಪಾಲಯ, ನಮ್ಮ ಅಳಿಯ, ನಮ್ಮ ಹುಡುಗ ಅಂತೇಳಿ ನಮಗೆ ಕೈ ಹಿಡಿದು ಮೇಲೆ ಕೆತ್ತಿದ್ದಾರೆ. ಅವತ್ತಿನ ದಿನ ನನಗೆ ಕೈ ಹಿಡಿದು ಮೇಲೆ ಕೆತ್ತಿದ್ದಕ್ಕೆ ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನವನ್ನು ಅನುಭವಿಸಿದ್ದೀನಿ. ಹಾಗಾಗಿ ಇಂಥ ಎಲ್ಲ ಹುದ್ದೆ ಸಿಕ್ಕಿದ್ದೆ, ಅದು ಏನಾದರೂ ಸಿಕ್ಕಿದ್ರೆ ಈ ಊರಿನರಿಂದ ಅಂತೇಳಿ ನಾನು ಹೆಮ್ಮೆಯಿಂದ ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಸಮಸ್ಯೆ ಇರ್ಬೋದು, ಅವೆಲ್ಲವಕ್ಕೂ ನಾವು ಸ್ಪಂದನೆ ಮಾಡ್ತೀವಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತೇಳಿ ಹೇಳಕ್ ಬಯಸಿ, ಇವತ್ತೊಂದು 2-3 ಮನೆಗೆ ಉಂಡಿದ್ದೀನಿ, ನಾಳೆ ಉಣ್ತೀನಿ, ನಾಡ್ದು ಉಣ್ತೀನಿ, ಯಾರ ಬೇಜಾರು ಮಾಡ್ಕೊಬೇಡ್ರಿ, ಎಲ್ಲರ ಮನೆಗೆ ನೆಂಟರ ಮನೆಗೆ ಜಾಸ್ತಿ ಉಳೋದು ಅಂತೇಳಿ ಹೇಳಕ್ ಬಯಸಿ, ಈ ಒಂದು ನಾಟಕ ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆ ಮೇಲ್ತಕ್ಕಂಥ ಎಲ್ಲರಿಗೂ ಹಿರಿಯರಿಗೂ ತಮ್ಮೆಲ್ಲರಿಗೂ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ. ಯಾಕೆಂದ್ರೆ ಸರ್ಕಾರದಿಂದ ಎಲ್ಲ ಸವಲತ್ತು ಸಿಕ್ಕತ್ತೆ. ಪುಣ್ಯಾತ್ಮ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಪುಣ್ಯಾತ್ಮ ಸಿದ್ದರಾಮಯ್ಯ ಇರೋದ್ರಿಂದ ಎಲ್ಲ ಶಾಲಾ ಕಾಲೇಜುಗಳು, ಒಳ್ಳೊಳ್ಳೆ ಶಾಲಾ ಕಾಲೇಜುಗಳು, ಬಡವರಿಗೆ ಅಕ್ಕಿ, ಎಲ್ಲ ಹೆಣ್ಮಕ್ಳಿಗೆ ಪುಕ್ಷಿತವಾಗಿ ಬಸ್ಸು, ಒಬ್ಬ ಅಕೌಂಟಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ಆಗ್ತಕ್ಕಂಥದ್ದು, ಈ ಎಲ್ಲ ಕಾರ್ಯಕ್ರಮ ಕೊಡ್ತಕ್ಕಂಥ ಪುಣ್ಯಾತ್ಮ ಸಿದ್ದರಾಮಯ್ಯನವರಿಗೆ ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ಅವರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು. ಅವರು ಸಿದ್ದರಾಮಯ್ಯನವರು ಎಲ್ಲ ಜನಾಂಗದ ಬಡವರಿಗೆ ಸಹಾಯ ಮಾಡ್ತಾರೆ. ಬಸ್ನಾಗ ಬರೇ ಒಂದೇ ಜಾತ್ರೆ ಓಡಾಡಲ್ಲ, 2,000 ರೂಪಾಯಿ ಅಕೌಂಟಿಗೆ ದುಡ್ಡು
ಹೆಮ್ಮೆಯಿಂದ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಬೆಣ್ಣೆಹಳ್ಳಿಯ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ KP ಪಾಲಣ್ಣನವರು ಬಹಳ ಅತ್ಯುತ್ತಮವಾಗಿ ಮಾತುಗಳನ್ನು ಹೇಳಿದ್ದಾರೆ. ಅವರು ಮಕ್ಕಳಿಗೆ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಿಸಿ ಸಿದ್ದರಾಮಣ್ಣನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಹ ಈ ನಮ್ಮ ನಾಟಕದಲ್ಲಿ ಘೋಷಣೆ ಮಾಡಿದ್ದಾರೆ. ಮತ್ತೊಮ್ಮೆ ಜೋರಾಗಿ ಅವರು ನಮ್ಮ ಪಾಲಣ್ಣನವರು ಧನ ಸಹಾಯ ಸಹ ಮಾಡಿದ್ದಾರೆ. ಧನ ಸಹಾಯ ಮಾಡತಕ್ಕಂಥ KP ಪಾಲಣ್ಣನವರು ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದ ಸಲ್ಲಿಸೋಣ. ಹಾಲಿ ಅಧ್ಯಕ್ಷರು KT ಪಡೆಯರು ಅಲ್ಪ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಸ್ಟೇಜ್ ಮ್ಯಾನೇಜರ್ ಸ್ವೀಕರಿಸಬೇಕು. ಥ್ಯಾಂಕ್ ಯು ಗೌಡ್ರೆ. ಯಾರಾದರೂ ದಾನಿಗಳಿದ್ದಲ್ಲಿ ಸಂಘದ ಒಡೆ ಓಕೆ. ಈಗ ಒಂದು ಸ್ವಲ್ಪ ಇರಪ್ಪ ಬಡ ಒಂದು 2 ನಿಮಿಷ ಇರು. ಈ ಪ್ರಸನ್ನ ಕುಮಾರ್ ಅವರು 2,000 ರೂಪಾಯಿಗಳನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ನಮ್ಮ ನಾಟಕ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ KP ಪಾಲಣ್ಣನವರು, ಕೊಟ್ಟಿಗೆ ತಿಪ್ಪೇಸ್ವಾಮಿ ಅಧ್ಯಕ್ಷರವರು, ಹಾಗೆ KT ಬಡಯ್ಯನವರು, ಗೌಡ್ರ ನಿಜ್ಲಿಂಗಪ್ಪನವರು, ನಿಜ್ಲಿಂಗಪ್ಪ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು 3,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಧನ್ಯವಾದ ಸಲ್ಲಿಸೋಣ. ಹಾಗೆ ಹಾಲಿ ಸದಸ್ಯರಾಗಿರ್ತಕ್ಕಂಥ ನಿಜ್ಲಿಂಗಪ್ಪ ಮತ್ತು ಮಧುಮಾಲ ಪ್ರಸನ್ನ ಕುಮಾರ್ ಅವರು, ಮತ್ತೆ ನನ್ನ ಸುತ್ತಲ ಗ್ರಾಮಸ್ಥರು, ಹಾಗೆ P ತಿಪ್ಪೇಸ್ವಾಮಿ, ಶರಣಪ್ಪ, ಹಾಗೆ ನಮ್ಮ ವಕೀಲರು ಸಾಹೇಬರು ಎಲ್ಲರೂ ಸಹ ವೇದಿಕೆ ಆಗಮಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಕಾರಣೀಭೂತರಾಗಿದ್ದೀರ. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾಲಣ್ಣನವರೇ, ತಿಪ್ಪೇಸ್ವಾಮಿ ಅವರೇ, ವಕೀಲರು ಸಾಹೇಬ್ರೆ, KT ಬಡಯ್ಯನವರೇ. BT ನಿಂಗಪ್ಪ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ಶಾಲು ಮತ್ತು ಪುಷ್ಪ ಮಾಲೆಯೊಂದಿಗೆ ಸ್ವಾಗತ ಕೋರುತ್ತೇವೆ. ಜಗತ್ತು ಕೊಟ್ಟಿದ್ಯಾ? ಈಗ ರುಚಿತ ನಮ್ಮ ಗ್ರಾಮದ ಬಾಲಕಿಯವರಿಂದ ವಿಘ್ನೇಶ್ವರನ ಹಾಡಿಗೆ ನೃತ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ನೋಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ವಿಘ್ನೇಶ್ವರನ ಪದ. ಏನಾಗುತ್ತೆ महागणपतिं मनसा स्मरामि. महागणपतिं मनसा स्मरामि. वसिष्ठवामदेवादिवन्दित महागणपतिम्.
ಸ್ಮರಾಮಿ ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿ ಮನಸಾ ಸ್ಮರಾಮಿ. ಇದುವರೆಗೂ ವಿಘ್ನೇಶ್ವರನ ಹಾಡಿಗೆ ಯಾರ್ದಪ್ಪ ನಿಂಗಪ್ಪ ದೊಡ್ಡದು शरण्ये त्र्यम्बके देवी नारायणी नमोस्तुते 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 जय नीडु बनशंकरी ताये वर नीडु अभयंकरी
ಮಾಡಿ ಈ ಭೂತಾಯಿ ಒಡಲಿಗೆ ಬೀಜ ಗೊಬ್ಬರವನ್ನೇ ಇತ್ತು. ಆದ್ರೆ ಸಕಾಲಕ್ಕೆ ಆ ಮಳೆರಾಯ ಕೈಕೊಟ್ಟ. ಈ ರೈತರ ಆರ್ತನಾದದ ಕೂಗು ಮುಗಿಲು ಮುಟ್ಟಿದ್ರು ಕೂಡ ಆದ್ರೆ ಆ ಮೇಘರಾಜನ ಕಿವಿಗೆ ಮಾತ್ರ ತಲುಪಲಿಲ್ಲ. ದೇವ, ಇದೇ ರೀತಿ ಆದ್ರೆ ಈ ನಮ್ಮ ರೈತ ಬಾಂಧವರು ಈ ಭೂಮಿ ಮೇಲೆ ಬದುಕುವುದಾದ್ರೂ ಹೇಗೆ? ಹೇಳು ತಂದೆ, ನೀನೇ ಹೇಳು. ರೇವತಿ, ರೇವತಿ, ಬನ್ನಿ ಸ್ವಾಮಿ. ರೇವತಿ, ರಾಯ ಮನೆಗಿಲ್ವಾ? ಮನೆಯಲ್ಲಿ ಒಳಗಡೆ ಕುದುರೆಗಳಿಗೆ ಕಾಳನ್ನು ತಿನ್ನಿಸ್ತಾ ಇದ್ದಾನೆ. ಅಂದಾಗೆ ಸ್ವಾಮಿ, ನೀವು ಸಂತೆಗೆ ಹೋಗಿ ಸಂತೆಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಈ ರೀತಿ ಬರಿಗೈಯಲ್ಲಿ ಬಂದಿದ್ದೀರಲ್ಲ, ಏಕೆ ಸ್ವಾಮಿ? ರೇವತಿ, ಸಂತೆಯನ್ನು ತೆಗೆದುಕೊಂಡು ಬರಬೇಕೆಂದು 1000 ರೂಪಾಯಿ ತೆಗೆದುಕೊಂಡು ಅಂಗಡಿಗೆ ಹೋದರೆ ಆ ಅಂಗಡಿಯ ಮಾಲೀಕ ನೀ ತಂದ 1000 ನಡೆಯುವುದಿಲ್ಲ ಎಂದು ವಾಪಸ್ ಕಳಿಸಿದನು. ಹಾಗಾದ್ರೆ ನೀವು ತೆಗೆದುಕೊಂಡು ಹೋದ 1000 ಅದು ಕೋಟಾ ನೋಟ ಅಲ್ಲ ರೇವತಿ. ನಮ್ಮ ದೇಶದ ಹಣವನ್ನು ಬಿಟ್ಟು ಬೇರೆ ದೇಶದ ಹಣವನ್ನಿಟ್ಟು ಸರ್ಕಾರದ ಕಣ್ಣಿಗೆ ಮಂಡೇರಿಸುವ ಕೋಟ್ಯಾಧಿಪತಿ ಎಂದು ಮೆರೆತಿರುವ ಆ ಕಾಳ ದಂಡಿಕರ ಅಟ್ಟಹಾಸವ ಮಟ್ಟಾಕೋದಕ್ಕೆ ಮೋದಿಯವರು ಸೃಷ್ಟಿಸಿರುವ ಇದೊಂದು ಹೊಸ ತಂತ್ರ. ನೋಡಿ ಸ್ವಾಮಿ, ಅಂಥವರಿಗೆ ಒಳ್ಳೆ ಪಾಠವನ್ನು ಕಲಿಸಲೆಂದೇ ಈ ನಮ್ಮ ಸರ್ಕಾರ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದ್ರೆ ಹಗಲು ರಾತ್ರಿ ಎನ್ನದೆ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಒಂದು ಹೊತ್ತು ತಿಂದು ಇನ್ನೊಂದು ಹೊತ್ತು ಉಪವಾಸವಿದ್ದು 10-20 ಸಾವಿರ ರೂಪಾಯಿ ಗಳಿಸಿರುವ ನಮ್ಮಂತ ಬಡವರ ಗತಿ ಏನಾಗಬೇಕು ಸ್ವಾಮಿ? ನೋಡು ರೇವತಿ, ನಮ್ಮಂತ ವ್ಯಾಪಾರಸ್ಥರಿಗೆ ಬಡವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದೆಂದು 50 ದಿನಗಳ ಕಾಲ ಅವಕಾಶ ಕೊಟ್ಟಿದೆ ಈ ಸರ್ಕಾರ. ಹಳೆ ನೋಟುಗಳನ್ನು ಬ್ಯಾಂಕಿಗೆ ಅಥವಾ ಪೋಸ್ಟಿಗೆ ಹಾಕಿ ಹೊಸ ನೋಟು ಪಡೆಯೋದಕ್ಕೆ ಆದರೆ ಒಂದಿಷ್ಟು ದಿನ ತೊಂದರೆ ಆಗಬಹುದು.
ರಾಯ ಬಾರ ಏನಾಯ್ತು? ನಾವೀಗ ಹೋಗುವ ಕೆಲಸಕ್ಕೆ ಬಿಸಿ ರಕ್ತದಿಂದ ಯಾಮವನಿಂದ ದುಡುಕಿ ಕೆಡಬಾರಂದು ಅಣ್ಣತಿಯೇ ಬೈತರೋ ಏನೋ. ಹೌದು ರುದ್ರ, ನೀನು ನನ್ನ ತಮ್ಮನ ಜೀವದ ಗೆಳೆಯ. ನನ್ನ ತಮ್ಮನಿಗೋಸ್ಕರ ಪ್ರಾಣ ಕೊಡಲು ಸಿದ್ಧನಾಗಿರುವಾಗ ನಿನ್ನನ್ನು ಬೈತೆ ನಾನು. ನೀವು ಹೋಗುವ ಕೆಲಸ ಯಾವತ್ತಿಗೂ ಒಳ್ಳೇದಿರ್ತಂದು ನನಗೆ ಚೆನ್ನಾಗಿ ಗೊತ್ತು. ಏನು ರುದ್ರ, ಯಾವ ಕೆಲಸಕ್ಕೆ ಹೊರಟಿವೆ? ಅಣ್ಣ ಅಣ್ಣ, ಈ ಊರಿನ ಎಂಕಟ ಗೌಡ ಆ ಕೆಟ್ಟ ಕುಲಕಡೆ ಕೈಯಲ್ಲಿಟ್ಟುಕೊಂಡು ನಮ್ಮ ರೈತರ ಪಂಚಾಯತಿ ಕಡೆಗೆ ಸೇರಿಸಿ ಸಿಕ್ಕಂತ ನಮ್ಮನ್ನು ಮುಸುಲಿ ಮಾಡ್ತಿದ್ದಾರೆ. ಕೊಡುವು ಇಲ್ಲದವ್ರನ್ನ ನಮ್ಮ ಕಟ್ಟಿ ಬಿಡ್ತಿದ್ದಾರೆ. ಈ ರೀತಿ ಆದರೆ ರೈತರ ಬದುಕು ಆದರೆ ಹೇಗೆ? ಏನು ಆ ಕುಲಕರ್ಣಿಯನ್ನು ಮುಂದೆ ಇಟ್ಟುಕೊಂಡು ರೈತರಿಗೆ ಕಷ್ಟ ಕೊಡ್ತಿದ್ದ ವೆಂಕಟಗೌಡ, ನೀನು ತಿನ್ನುವುದು ರೈತ ತಿಂದ ದುಡಿದ ಫಲವನ್ನು ಸಿಕ್ಕು ತಿಂದು ಬದುಕುವುದನ್ನು ಬಿಟ್ಟು ಈ ನಾಡಿನ ಅನ್ನದಾತರನ್ನು ಕೈಯತ್ತಟ್ಟು ಪಕ್ಕುಬಂದ ಮಗಳೇ, ಕಪ್ಪಿದ ದೇವರನ್ನು ನಿನ್ನ ದೌರ್ಜನ್ಯವನ್ನು ಧ್ವಂಸ ಮಾಡಿ ನಿನ್ನ ಕಪ್ಪಿದ ದೇವರು ಸೇರಿ ರಕ್ತ ಕುಡಿಯಲಿಲ್ಲ. ನನ್ನ ಹೆಸರು ರಾಯಣನೇ ಅಲ್ಲ. ನೋಡಪ್ಪ ಬೈದ್ರೆ, ಆ ವೆಂಕಟೇಗೌಡ ಬಡ ರೈತರನ್ನ ಹೆದರಿಸಿ ಬೆದರಿಸಿ ಇನ್ನು ನಾಲಿಗೆ ತಪ್ಪಿ ನಡೆಯೋರನ್ನ ತಮ್ಮಂತೆ ಮಾಡಿಕೊಂಡು ಬಡವರ ಆಸ್ತಿಯನ್ನ ಎತ್ತು ಹಾಕಿ ಬಂಡತನದಿಂದ ಮೆರೆತಿದ್ದಾನೆ ಆ ವೆಂಕಟೇಗೌಡ. ಹೀಗಿರ್ಬೇಕಾದ್ರೆ ನಿಮ್ಮಂತವರ ಮಾತನ್ನ ಕೇಳ್ತಾನೇನಪ್ಪ ಸಾವುಕಾರ? ಅಂದರೆ ಏನದ್ಗಿ ನನ್ನ ಮಾತಿನ ಅರ್ಥ? ಬಡವರ ರೈತರ ಸಿರಿ ಸಂಪತ್ತನ್ನು ಲೂಟಿ ಮಾಡಿ ಅಮಾಯಕರ ದುಡ್ಡನ್ನು ಅನ್ಯಾಯದಿಂದ ಹೊಡೆದು ಸರ್ಕಾರದ ಕಣ್ಣಿಗೆ ಮಣ್ಣು ಏರಿಸಿ ಈ ಕಪ್ಪೇರಿ ನಿಂತಿರುವ ಆ ವೆಂಕಟಗೌಡ, ಈ ನಿನ್ನ ಮೈದುಗಾದ್ರದ್ದು ಹೊತ್ತಿಗೆ ಆ ವೆಂಕಟಗೌಡ ಅಷ್ಟಲ್ಲ, ಹಿಂದೆ ಕಿತ್ತೂರು ನಾಡಿನ ಕಚೇರಿಯನ್ನು ಒಡೆಯೋದಕ್ಕೆ ಒತ್ತು ಹಾಕಿ ಬಂದ ಆ ಪರಂಗ ನನ್ನ ಮಕ್ಕಳು ಬಂದರೆ ಸರಿ. ನನ್ನ ಯುವಕರ್ತನಿಂದ ಅವನ ದೌರ್ಜನ್ಯವನ್ನು ಧ್ವಂಸ ಮಾಡಿ ಅಂತ ದುಷ್ಟ ನನ್ನ ಮಕ್ಕಳನ್ನು ಹಟ್ಟಾಡಿಸಿಕೊಂಡು ಹೊಡಿತಾರಂತೆ. ಆತ ಮಕ್ಕಳನ್ನ ಮಕ್ಕಳನ್ನು ಹೌದಕ್ಕ, ಆ ಸಂಗೊಳ್ಳಿ ಕಂಡ ಕನಸು ನನಸಾಗಿದೆ. ಈ ಕನ್ನಡ ನಾಡಿನಲ್ಲಿ ಮನೆಗೊಬ್ಬ ರಾಯಣ್ಣ ಹುಟ್ಟಿದ್ದೇನೆ. ಒಳ್ಳೆಯವರ ಮಾಡದ ಪಾದಕ್ಕೆ ಶರಣಾಗುತ್ತಾರೆ. ದುಷ್ಟ ಬಿಡಿಸರ ತರ ವರ್ತಿಸಿದರೆ ಹೆಚ್ಚಿ ಆಗ್ತಾರೆ. ಹೌದು ರುದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಿಂದೆ ಸಂಗೊಳ್ಳಿ ರಾಯಣ್ಣ ನೇಣಗಂಬಕ್ಕೆ ಏರಿಸುವಾಗ ಪ್ರಾಣಕ್ಕೆ ಅಂಜಿ ಹಿಂಜರಿಯದೆ ಆ ಬಂಡ ಬಿಡಿಸಿದ್ರೆ ಕೊಡಪಟ್ಟಿ ಹೇಳಿದರಂತೆ. ನಾನೊಬ್ಬ ರಾಯಿ ಹೋದರೇನಂತೂ ನಿಮ್ಮಂತ ಕೆಂಪು ಮುದ್ದಿ ಪರಂಗಿ ನನ್ನ ಮಕ್ಕಳ ಹುಚ್ಚು ನಾಯಿ ತರ ಹೊಡೆದು ಓಡಿಸಲು ನನಗೊಬ್ಬ ರಾಯಣ್ಣ ಹುಟ್ಟಿ ಬರುತ್ತಾರೆಂದು ಆ ವೀರ ಕೇಸರಿ ಕಂಡ ನನಸಾಗಬೇಕಾದ್ರೆ ನೀವು ರೈತರ ರಾಜ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಬರುತ್ತಿರುವ ಬಣ್ಣ ಶ್ರೀಮಂತರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಈ ಕನ್ನಡ ನಾಡಿನಲ್ಲಿ ಹೊಸ ಇತಿಹಾಸ ಸೃಷ್ಟಿ ಮಾಡ್ಬೇಕಪ್ಪ. ಇದೇ ನಿಮ್ಮ ಅಣ್ಣನ ಆಸೆ. ಅಣ್ಣ, ಒಕ್ಕಲಿಗೆ ಒಕ್ಕದಿದ್ದ ಬಿಕ್ಕುವುದು ಜಗವೆಲ್ಲಮ್ಮ ನಾನ್ ನುಡಿ ಹುಟ್ಟಿದ್ರೆ ಕೂಡ ಈ ರೈತರ ರಾಜ್ಯದ ಮೇಲೆ ಯಾವ ಸಾಮ್ರಾಜ್ಯ ಕಟ್ಟಲು ಯಾವ ಅಧಿಕಾರಿ ಬಂದರೂ ಸರಿ ಅವನ ದೌರ್ಜನ್ಯ ಧ್ವಂಸ ಮಾಡಿ ಅವನ ಬಿಸಿ ರಕ್ತವನ್ನು ಕುಡಿದು ಈ ರೈತ ರಾಜ್ಯದಲ್ಲಿ ರೈತ ಹೆಸರು ಸೇನೆ ರಾಷ್ಟ್ರಧ್ವಜವನ್ನು ಹಾರಿಸಿ ಕ್ರಾಂತಿ ಕಿಡಿಯನ್ನಾಗಿ ಸೃಷ್ಟಿ ಮಾಡಿ ಪ್ರತಿಯೊಬ್ಬ ಯುವಕನನ್ನು ಕ್ರಾಂತಿ ಕಿಡಿಯನ್ನಾಗಿ ಸೃಷ್ಟಿ ಮಾಡಲಿಲ್ಲ. ನನ್ನ ಹೆಸರು ರಾಯಣನೇ ಅಲ್ಲ. ಇದು ಮಾತ್ರ ಸತ್ಯಣ್ಣ. ಭಾರತ ಹೋಣ ಮೈದುನ ಅದಕ್ಕೆ ಒಂದು ಹಾಡು ಹಾಡೋ ಒಂದು ಆಸೆ. ಹೇಳ್ಬೋದು, ನಿನಗೋಸ್ಕರ ಒಂದು 1000 ಹಾಡನ್ನಾದ್ರೂ ಹಾಡ್ತೇನೆ ಕೇಳು.
ನೋಡಿ, ಈ ನನ್ನ ಮೈದನ್ನು ಮಾಡುವ ಹೋರಾಟದಿಂದ ನಮ್ಮ ರೈತ ಬಾಂಧವರಿಗೆಲ್ಲ ಒಳ್ಳೇದಾಗುತ್ತೆ ಅಂದ್ರೆ ನನಗೂ ಒಳ್ಳೇದು. ಬನ್ನಿ, ಮೊದಲು ನೀವು ಹೊಟ್ಟೆ ತುಂಬ ಊಟ ಮಾಡ್ತೀರಿ. ರೇವತಿ, ಊಟ ಮಾಡೋದಕ್ಕಿಂತ ಮುಂಚೆ ಈ ಮನದರ್ಶನ ಮನವನ್ನು ತರಿಸಬಾರದೆ? ಎಲ್ಲ ಸ್ವಾಮಿ, ಅದನ್ನಾದ್ರೂ ಪ್ರೀತಿಯಿಂದ ಕೇಳ್ತಾ ಇದ್ದೀರಾ? ಈಗ್ಲೂ ಆಗ್ಲೂ ಹೊಡಿತೀನಿ ಅನ್ನೋ ಕೇಳ್ತೀರಲ್ಲ, ಸ್ವಲ್ಪ ಪ್ರೀತಿಯಿಂದ ಕೇಳಿ ನೋಡೋಣ. ರೇವತಿ, ಈ ನಿನ್ನ ಗಂಡನಿಗೆ ಆಗುವವರಿಗೆ ಪ್ರೇಮದಾಟ, ಹೋಗಲಾಡಿಸೋದು ಸ್ವಲ್ಪ ಊಟ, ಬಾರೇ ನನ್ನ ಪ್ರೇಮದ ಅರಗಿಣಿ. ಇಲ್ಲ ಇಲ್ಲ ಇಲ್ಲ, ಇನ್ನೊಂದ್ ಸ್ವಲ್ಪ ಪ್ರೀತಿಯಿಂದ ಕೇಳಿ, ಇನ್ನೊಂದ್ ಸ್ವಲ್ಪ ಪ್ರೀತಿ. ರೇವತಿ, ಈ ನಿನ್ನ ಗಂಡನಿಗೆ ಆಗುವವರಿಗೆ ಪ್ರೇಮದಾಟ, ಹೋಗಲಾಡಿಸೋದು ಸ್ವಲ್ಪ ಊಟ, ಬಾರೇ ನನ್ನ ಪ್ರೇಮದ ಅರಗಿಣಿ. ಒಂದು ಹಂತಕ್ಕೆ ಬಂದಿದ್ದೀರಾ, ಸರಿ ಬಿಡಿ. ನೋಡಿ, ಹೋಗ್ರಿ, ಈ ಹೊತ್ತಲ್ಲಿ ಪ್ರೇಮದಾಟ ಏನಿಲ್ಲ, ಮೊದ್ಲು ಊಟ, ಆಮೇಲೆ ಪ್ರೇಮದಾಟ.
ರಂಗಿನ ಬಟ್ಟೆ ತೊಟ್ಟುಕೊಂಡ ಬಿಗಿನಾಗಿ ಕಾಣುತ್ತಿರುವ ಯಾವ ಹೇಳಿದ್ದು ಆ ಬ್ರಹ್ಮ ಸೃಷ್ಟಿಸಿದ ಅಪರೂಪದ ಗೊಂಬೆ ಹಾಲಿನ ಬೆಳ್ಳನೆಯ ಬಣ್ಣವನ್ನು ಕಂಡು ತೆಳವಾದ ನಡೆನುಡಿ ನೋಡಿ ಹುಚ್ಚದ್ವಾಗಿದೆ ಈ ನನ್ನ ಮನ. ಕಣ್ಣಿನ ಹಾಲಿನ ಕಣ್ಣೋಟ ಚಿತ್ತಾದ ಚಂದ ಮಾಡಿದೆ. ಒಂದಲ್ಲ ಒಂದು ದಿನ ತಂದ ಮಾಡಿ ತಿದ್ದುತ್ತೀರ
ವರ್ಷ ಇಲ್ಲಿಗೆ ಮುಗಿಯಿತು ನಿನ್ನ ಆಯುಷು. ನೆನೆಸಿಕೋ ಆ ನಿಮ್ಮ ಮನೆ ದೇವರನ್ನು. ಯಾರೇ ನೀನು? ಅವನನ್ನು ಹೇತಕ್ಕೆ ಕೊಲೆ ಮಾಡಿದೆ? ನಿನಗೆ ಕೊಲೆ ಮಾಡಿದ ಕಾರಣ ಹೇಳಬೇಕೆ? ಇಲ್ಲ ನನಗೆ ಯಾರು ಎಂದು ಗೊತ್ತಾಗಬೇಕೆ? ಮೊದಲು ನೀನು ಯಾರು ಅಂತ ಹೇಳು, ಆಮೇಲೆ ಕಾರಣ ಹೇಳುವಂತೆ. ನೀನು ಭಾರತದ ಬಾವುಟವನ್ನು ನೋಡಿದ್ದೀಯಾ? ನೋಡಿದ್ದೇನೆ. ಅದಕ್ಕೆ ಬಣ್ಣದಷ್ಟು ಚೀಪ ಬಾಲಕನಿಂದ ಹಿಡಿದು ಸಾವಿರ ಮುದುಕನವರು ಕೇಳಿದರೆ ಹೇಳುತ್ತಾರೆ, ಕೇಸರಿ, ಬಿಳಿ, ಹಸಿರು ಮೂರು ಬಣ್ಣದಲ್ಲಿ ಇರುವ ಚಕ್ರವು ಅಂತ. ಆ ಚಕ್ರ ಯಾರದು ಎಂಬುದು ಗೊತ್ತೇ ನಿನಗೆ? ಸಾಮ್ರಾಟ ಅಶೋಕ ಚಕ್ರವರ್ತಿ ಚಕ್ರ. ಅದೇ ಸಾಮ್ರಾಟದ ಅಶೋಕ ಚಕ್ರವರ್ತಿನೇ ಈ ಚಕ್ರವರ್ತಿ. ಹರೇ ಚಕ್ರವರ್ತಿ, ನೀನು ಅಶೋಕನ ಹೆಸರು ಇಟ್ಟುಕೊಂಡ ಕ್ಷಣಕ್ಕೆ ನೀನೇನು ಸಾಮ್ರಾಟ ಅಶೋಕ ಚಕ್ರವರ್ತಿ ಆಗಲಿಲ್ಲ. ಬಲಗೈದ್ದ ಈ ಪ್ರತಾಪ ಸಿಂಹನ ಬಲಗಾಗಿದ್ದ ರೌಡನ್ನು ಅದೇ ಕೊಲೆ ಮಾಡಿದೆ. ಪ್ರತಾಪ ಲೇ ಎಂದವರನ್ನು 4 ನಿಮಿಷ ಬದುಕುವುದಕ್ಕೆ ಬಿಟ್ಟವನಲ್ಲ ಈ ಚಕ್ರವರ್ತಿ. ನಿನ್ನ ಟೈಮ್ ಚೆನ್ನಾಗಿದೆ, ನಿನ್ನ ತಾಯಿ ಹೊಟ್ಟೆ ತಣ್ಣಗಿದೆ. ಏಕೆಂದರೆ ಈ ಚಕ್ರವರ್ತಿ ದಿನಕ್ಕೆ ಬಂದೇ ಬೇಟಾಡುವುದು. ಅದಕ್ಕೆ ಮಿಗಿಲಾಗಿ ಏನಾದರೂ ಹಾರಾಡುವುದಕ್ಕೆ ಬಂದು ಕೈ ಕಾಲು ಕಟ್ಟಿ ಯಮನ ತರ ಎಳೆದುಕೊಂಡು ಹೋಗಬೇಕಾಗುತ್ತದೆ. ಜ್ಞಾಪನದಲ್ಲಿರಲಿ. ಹಲೋ ಚಕ್ರವರ್ತಿ, ನಿನ್ನ ಪೌರುಷದ ಜಂಬದ ಮಾತು ಕೇಳಿ ಈ ಎದುರು ಏಡಿ ಎಂದು ನಿಂತುಕೊಳ್ಳುತ್ತೇನೆಂದು ತಿಳಿದುಕೊಳ್ಳಬೇಡ. ಈ ಪ್ರತಾಪ ಸಿಂಹ ಎದುರಿಗೆ ತಕ್ಕ ಎದುರಾಳಿ ಹುಲಿಗೆ ಹುಲಿ ಬಲಿದಾನ. ನಿನ್ನಂತ ಹುಲಿಗೆ ತಕ್ಕ ಹುಲಿನೇ ಈ ಆಲಮತದ ಹುಲಿ. ಎನ್ನುವುದನ್ನು ಮಾತ್ರ ಮರೆಯಬೇಡ. ಹೇ ಪ್ರತಾಪ, ನಿನಗೊಂದು ಮಾತು ಹೇಳ್ತೀನಿ, ತಿಳಿದುಕೋ. ಭಕ್ತಿ ಎಂದ ತಕ್ಷಣ ನೆನಪಿಗೆ ಬರುವುದು ಕ್ರಾಂತಿವೀರ ಕನಕದಾಸರು. ಯುಕ್ತಿ ಎಂದ ತಕ್ಷಣ ನೆನಪಿಗೆ ಬರುವುದು ನಮ್ಮ ಕಾಳಿದಾಸರು. ಶಕ್ತಿ ಎಂದ ತಕ್ಷಣ ನೆನಪಿಗೆ ಬರುವುದು ಆ ಕ್ರಾಂತಿವೀರ.
ನಿನ್ನಂತ ಚಕ್ರವನ್ನು ಸೃಷ್ಟಿ ಮಾಡಿದರು. ಆ ಚಕ್ರವನ್ನು ಬೇಯಿಸಿ ಹೊರಬರುವ ಈ ಪ್ರಯಾಂತಕ ಪ್ರತಾಪಸಿಂಹ. ಚಕ್ರವರ್ತಿ, ನಿನ್ನ ಜೀವ ಚಕ್ರಾಗತಿಯನ್ನು ವಕ್ರಾಗತಿಯನ್ನು ತಿರುಗಿಸಿ ನನ್ನ ಬೀದಿಗೆ ಕಾಣಿಸಿಕೊಂಡು ಹೋಗಲು ಸಾಹಸವಿಲ್ಲ. ನನ್ನ ಹೆಸರು ಪ್ರಚಂಡ ಪ್ರಯಾತಕ ಪ್ರತಾಪಸಿಂಹನೇ ಅಲ್ಲ. ಬೆಳ್ಳಿ ಮೂಡಿತೋ ಕೊಳ್ಳಿ ಹೋಗಿತೋ, ಬೆಳ್ಳಿ ಮೂಡಿತೋ ಕೊಳ್ಳಿ ಹೋಗಿತೋ, ಬೆಳ್ಳಿ ಮೂಡಿತೋ ಕೊಳ್ಳಿ ಹೋಗಿತೋ, ಎಡಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಡಗಾಲಿನ ಮಂಜಾನಿ ಬಲ್ಗುತ್ತೈತೆ, ಎಡಗಾಲಿನ ಮಂಜಾನಿ ಬಲ್ಗುತ್ತೈತೆ, ಎಡಗಾಲಿನ ಮಂಜಾನಿ ಬಲ್ಗುತ್ತೈತೆ. ಅಕ್ಕಿ ಹಾರುತ್ತಿದೆ, ಬಿಗಿ ಬಿಗಿ ಹಾರುತ್ತಿದೆ, ಅಕ್ಕಿ ಹಾರುತ್ತಿದೆ, ಬಿಗಿ ಬಿಗಿ ಹಾರುತ್ತಿದೆ, ಮಂಗ ಮರಿ ಹಾರುತ್ತಿದೆ, ಮಂಗ ಮರಿ ಹಾರುತ್ತಿದೆ. ಬೆಳ್ಳಿ ಮೂಡಿತೋ ಕೊಳ್ಳಿ ಹೋಗಿತೋ, ಬೆಳ್ಳಿ ಮೂಡಿತೋ ಕೊಳ್ಳಿ ಹೋಗಿತೋ. ಅವನು ಏನು ತೊಡಿಗೆ ಐತ್ರಿ ಈ ಕರ್ಗಿ. ಸ್ವಲ್ಪ ನಮ್ಮ ಕಂಪ್ಯೂಟರ್ ಮಗಳ ಹಿಂಗ ಒಳ್ಳ ನಮ್ಮಷ್ಟರೊಳಗೆ ಬಾದ್ನೆ ಹೊಲ್ದಪ್ಪ ಕಂಪ್ಯೂಟ್ರು ನಾವನ ಹಿಂಗೆ ಮಾಡಿ ಮೊನ್ನೆ ಆ ಹೋಟ್ಲು ಕಂಬ್ಲಕ್ಕನ ಮಗ ನೀರಂಜಿನಿ ಮಾವದನಲ್ರಿ, ಅವ ಪ್ಯಾಟಿ ಎತ್ತಿ ಚೆಂಡ್ 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 ಎತ್ತಿನ ಸುಳಿ 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 ತಿಂದ ಆ ಮಗ 150 ಗ್ರಾಮ್ ಚಟ್ನಿಗೆ 2.5 ಲೀಟರ್ ನೀರು ಬೆರೆಸಿ 25 ಪ್ಲೇಟ್ ಇಡ್ಲಿಗೆ ಪಾರ್ಸಲ್ ಕಟ್ಟ ಅಲ್ಕ ನನ್ನ ಮಗ ನಮ್ಮ ಮಾವ ಕುರಿ ಹೊಲಕ್ಕೆ ಹೋಗಿ ಅಂದ್ರೆ ಬಿಟ್ಟಣ 50,000 ದಂಡ ಕೇಳಿಸ್ತಾನ್ರಿ. ನಮ್ಮ ಮಾಜಿ ಮೆಂಬರ್ ನಿಜಲಿಂಗಪ್ಪ ನಾಗಲಿಂಗಪ್ಪ 4 ದೊಡ್ಡ ಮನೆಯವ್ರು ಕರ್ಕೊಂಡೋಗಿ ಹಂಗು ಹಿಂಗು ಮಾಡಿ 40,000 ದಂಡ ಕಳಿಸಿವಿ. ಈ ಕುರಿಕಾಯ ಜೀವನ ಸಾಕಾಗೈತೆ. ಸಿರಿ 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 ಉಟ್ರಿ ಕಣ್ಕಣ್ ಬಿಟ್ಟು ನೋಡ್ತಿದೆ ಲಂಗ ದವಳೆಗೆ ಲಾವಣ್ಯ ಏನೈತಿ ಒಳಗ ಏನೈತಿ ಏನೈತಿ ಒಳಗಡೆ ಏನೇನೈತಿ ಮಂಗಳೂರಲ್ಲಿ
ಅವನ ಹೇಳ್ತಿದ್ದೆ ಬ್ಯಾಡ ಬೇಡ ನಂಗೆ ನನ್ನ ನೀನು ಗೆಲ್ಲಲ್ಲ ತಡಿಕೆ ನಾನು ಯಾವ್ದು ಗೊತ್ತಿದ್ದೆ ತಡಿಕೆ ಪೋಸು ಗುಟ್ಟಾನು ಹುಡುಗ ಪೋಸು ಗುಟ್ಟಾನು ಮಸ್ತ್ ಮಸ್ತ್ ಹುಡುಗಿ ಬಂದು ನಾಳೆ
ಊರಿಗೆ ಬಾ ಬರ್ತೀನಿ ಒಂದು ಸ್ವಲ್ಪ ಜೋರ ಮಾತಾಡ ನಿಮ್ಮವ್ರು. ಉಸಿರು ಮಕ್ಕಳಿಗೆ ಸಿಕ್ಕಡೆ ಭಾಷಾ ಭಾಷಾ ಅಂತ ಹಂಗೆ ಮಾತಾಡ ನಿಂದ್ರಕಂಡಿ ಮ್ಯಾಕ. ये माँ का क्या किया उसका मानो बोले उसका क्या खाया ಅಕ್ಕನ ಹೆಸರೇನ? ಯಾರು ಯಾಕಕ್ಕ? मामा यंगांगा वो ಮಾಮ ಹೆಂಗಂಗ ಹೋದ್ರೆ ಕಟ್ಕೊಂಡು ಹಂಗಾಕಿನಿ. ನೀನೇನ ಚಿಂತೆ ಮಾಡ್ಬೇಡ, 5 ಗಂಟೆ ವಾಪಸ್ ಕೊಡ್ತೀನಿ ಆಗ್ತೇನೆ. ಅಲ್ಲ ಈ ಕುರಿಗಾರ ಯಾರೋ ಮರ ಇಷ್ಟು ಚೆನ್ನಾಗದನಲ್ಲ, ಸಣ್ಣ ಇದನ್ನ ಹೋದಲ್ಲೇನ? ನೀನ್ ಬೇಸರ ಬಿಡಕಣಕ ಅವ್ರ ಭಾಳ ಚೆನ್ನಾಗದನ. ಹೆಂಗಾರ ಆಗ್ಲಿ ನಮ್ಮಪ್ಪನಿಗೆ ಹೇಳಿ ಮಾಡಿ ಲಗ್ನ ಆದ್ರ ಆತು ಅಂತೀನಿ. ಬಿಡೋ ಮರ್ರ ಅವನ ಒಂದು ದೃಷ್ಟಿ ಗೊಂಬಿಕೊಂಡವನು. ಇವನೆಲ್ಲೇ ನೋಡಿ ಮದುವೆಯ ವಯಸ್ಸು ನೂರಾರು ನೋಡ್ತಿದ್ದ ಮನಸ್ಸು ನಿಂಬೆ ಹಣ್ಣಿನಂತ ಹುಡುಗಿ ಬಂದು ಈ ಮಾತು ಹೊಸ ಮಾತು ನಿನ್ನ ಬೀದಿಯಲ್ಲಿ ಬಂದ್ರೆ ನೋಡು ಈ ಮಾತು. ನಿಜವಾದ ಗಂಡೆಯಾದ್ರೆ ನನ್ನ ಗೆಳತಿ ನನ್ನ ಗೆಳತಿ ನಾನು ನೋಡಿ ನೀನಗತಿ ನಾ ಬರುವಾಗ ಅಲವಟಿ ನಡುರಾಗ ಕಡಗರ ಕಡಲಿ ಹೊಲದಾಗ ದಿನ ನಾ ದುಡುಕೋತ ಮನಸ್ಸಿಗೆ ಮತ ಬಿಟ್ಟಾಗಿ ಗಪ್ಪ ಇಷ್ಟಾಗಿ ಗಪ್ಪ ಹೆಂಗಿತ್ತ ನಿನ್ನ ರೂಪ ಆಡಿಗೆ ನನ್ನ ಪಪ್ಪ ನೀ ಡ್ರೈವರ ಬಂದಳ ಬಣ್ಣದ ಬೋರಂಗಿ ನಾಟಕ ಮಾಡಕ ನಮನಿಂಗಿ ಮದರಂಗಿ ಉತ್ಸಾಹ ಮಂಗಿ ಕುಣಿಯ ತಾಳ ಎಳೆಯ ತಾಳ ಕೈ ಹಿಡಿದು ಕುಣಿಯ ಮಕ್ಕಳ ನಿಂತರು ಬ್ಯಾಡ 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 ಬೇಡ ಲಗ್ನ ಮಾಡ್ಕೊಳಕ್ ಯಾರು ಮಕ್ಕನಾಗಿ ನಿಂತಿಲಿ ಹುಡುಗಿ ನಿನ್ನ ಮದುವೆ ಆಗ್ಬೇಕಂತೇಳಿ 3 ತಿಂಗಳಿಂದ ಕಾಯ್ಕೊಂತ ನಿಂತಾನೆ ಈ ಸರ್ದಾರ ಸೂರ. ಸರ್ದಾರ ಸೂರ ಕಣದ ಹುಡುಗಿ ಮದುವೆ ಆಗೋನು ನೀನು ನನ್ನನ್ನ ಲಗ್ನ ಹಾಕಿದ್ದಿ. ಮದುವೆ ಗಟ್ಟಿ ಐತಿ ನೋಡ್ಕೊಂಡಿದ್ದ ನಡ ನಡ ನಿನ್ನ ನಡ ಗಟ್ಟಿ ಐತಿ ನೋಡ್ಕೊ. ಅದೇ ಹುಡುಗಿ ನಮ್ದು ನಡ ಗಟ್ಟಿ ಐತೆ ಇಲ್ಲ ಅಂತ ನಮ್ಮೂರ ಹುಡುಗಿಯರ್ನ ನಮ್ಮೂರ ನಾಂಟ್ಯಾರ್ನ ಇನ್ನ ನಮ್ಮ ಅತ್ತೆ ನಾಗ
ಮತ್ತೆ ಮಲ್ಲತ್ತೆ ಎಲ್ಲ ಕೇಳಲಿ ನಂದು ಎಷ್ಟು ಬಟ್ಟಿ ಕೇಳಲಿ ಹುಡುಗಿ ಸರಿ ನಿನ್ ನಡ ಗಟ್ಟಿದ್ರ ಅಯ್ಯಮ್ಮ ಹೆಂಗ್ ನೋಡೋಣ ಅಂತ ಅದೇಲಿ ನಾನು ಚಿಕ್ಕವನಿದ್ದ ನೋಡಿ ಹೇಳ್ಕೊಳಲಿ ಹುಡುಗಿ ಸೊಪ್ಪು ಹೌದು ಬಿಡ ನೀ ಏನೋ ಟ್ಯಾಕ್ಟ್ರಿ ಜಗ್ಗಿರಕ್ಕಿಲ್ಲ ನಿಮ್ಮ ಊರ ಅದ ನೀರ್ ಹೊತ್ತತಾರಲ್ಲ ಬಂಡಿ ಅದನ್ನ ಜಗ್ಗಿರ್ತೀಯ ಹೌದಲ್ಲ ನಮ್ಮ ಮಗನ ನೀನ ಸರಿ ಹಿಂಗ ಮದುವೆ ಆಗು ಲವ್ ಮಾಡು ಅಂತ ಹಿಂದಿಂದ ಬೀಳಕತ್ತಿರಲ್ಲ ನಿನ್ನ ಹತ್ರ ಏನೈತಿ ಅಂತ ನಾನು ಲವ್ ಮಾಡ್ಲು ನಿನ್ನ ಹತ್ರ ಏನೈತಿ ಅಂತ ನಾನು ಲಗ್ನ ಆಗ್ಲು ಮಾರಾಯ ಏನು ಕಡಿಮೆ ಐತಲೇ ಈ ಬಾಯಿಗೆ ಅರ್ಶನ ನಂಗೆ ವೈಟು ಅದಿನೇ ದೊಡ್ಡಣ್ಣು ನಂಗೆ ವೈಟು ಅದಿನೇ ನಂಗೆ ಕಾಮಿಡಿನೂ ಮಾಡ್ತೀನಿ ನೋಡಲೇ ಹುಡುಗಿ ಅಯ್ಯ ಸೂರ ಸುಂದರ ಹೈಟ್ ವೇಟ್ ಇನ್ನು ಏನು ಬೇಕಲೇ ಹುಡುಗಿ ನಿನಗೆ ಏನಾರ ಇದ್ರಲ್ಲೇನು ಬೇಕಂತ ಕೇಳಕ್ಕ ಐತ ಕಣಲೇ ಬಾ ಹೋಗೋಣ ಪರ್ದೇಂತೆ ಅಲ್ಲೇ ಕಿತ್ ಕೈಯ ಕೊಡ್ತೀನಿ ನೋಡು ಮತ್ತ ಹಂಗ ಮಾತ್ರ ಮಾಡ್ಬೇಡ ಕಣಲೇ ನನ್ನ ಬಾಳ ಹುಡುಗಿ ತುಂಬಿಸ್ಬೇಕಂತ ಇದೀನಿ ಏ ಮಾಮ ಮತ್ತಂದ್ರೆ ಮಚ್ಚ ಬದುಕಣ್ಲಿ ಬಿಡ್ರಿ ಪಾಪ ಬೇಡ ಆಮೇಲೆ ತೆಗೀರಿ ಮಚ್ಚ ಆಮೇಲೆ ಈ ಕಡೆ ಬರೀ ಹೈಟ್ ವೈಟ್ ಇದ್ರೆ ಸಾಕೇನಾ ನಿಮ್ಮವ್ರ ಸಣ್ಣಗ ದುಡಿಬೇಕು ಅಲ್ಲೇ ಉಚ್ಚೆ ದುಡಿಯೋಕಂದ್ರೆ ನಾನು ಎತ್ತಿರ ಕೈ ಆ ಗಿಡ ನಂಗೆ ಹಗಲು ರಾತ್ರಿ ದುಡಿದು 3 ಎಕರೆ ನೀರಾವರಿ ಮಾಡಿದ್ರೆ ಚಾನಲ್ ಮ್ಯಾಗ ಇನ್ನು ಈ ಊರ ದಣೆ ಮಾಜಿ ಮೆಂಬರ್ ಗೌಡ್ರ ನಾಗ್ಲಿಂಗಪ್ಪಗೆ ಮಾನ್ಯ ಇನ್ನೊಂದು 2 ಎಕರೆ ಐತೆ ನಿನ್ನ ಹತ್ತಿರ ದುಡಿದು ನಿನಗಾದ 2 ಮಕ್ಕಳಿಗಾದ್ರೆ ಅವ್ರ ಹೆಸರಲ್ಲಿ ಹಚ್ಚೇ ಬಿಡ್ತೀನಿ ನೋಡಲಿ ಹುಡುಗಿ ಅಲ್ಲ ಮರಯ್ಯ ಬೇಡಪ್ಪ ಬೇಡ ನೀನು ಟ್ಯಾಕ್ಟರ್ ಹೊಡಿಯೋದು ಬೇಡ ನನ್ನ ಮದುವೆ ಆಗೋದು ಬೇಡ ನನ್ನ ಮಕ್ಕಳ ಹೆಸರಲ್ಲಿ ನೀನು ಹೊಲ ಹಚ್ಚೋದು ಬೇಡ ನನಗೆ ಬೇಡ ಹೋಗ್ತೀನಿ ಸರಿ ಹಂಗ ಅನ್ನಬೇಡಲಿ ಬಂಗಾರೆ ನಾನು ನಿನ್ನ ಸ್ವಾದರು ಮಾವ ಅದಿನೇ ಸಾಕಷ್ಟು ಶಾಲೆನೂ ಕಲಿತೀನಿ ಮುಂದೆ ನೌಕರಿ ಸಿಕ್ತಂದ್ರೆ ನಿನ್ನ ಮಹಾರಾಣಿ ಹಂಗೆ ನೋಡ್ಕೊಂತೀನಿ ನೋಡಲಿ ಹುಡುಗಿ ನೀನು ನೌಕರಿಗೆ ಹೋಗ್ತೀಯ ಅದೇನ ಅಂತಾರಲ್ಲ ಹಂಗಾತ್ ನೋಡ್ರಿ ಕಥೆ ಇದು ಅಲ್ಲಲೇ ನಿನ್ನಂತ ಊರು ಉಡಾಡ ಹುಡುಗರಿಗೆ ಏನಾದ್ರು ನಮ್ಮ ಸರ್ಕಾರದವರು ನೌಕರಿ ಕೊಟ್ರ ಅಂಗೈಗೆ ಎಣ್ಣೆ ಹಚ್ಕೊಂಡ್ ಅಲೇ ಬಂಗಾರೆ ನನ್ನಂತ ಉಡಾಳರು ಈ ಸರ್ಕಾರ ತುಂಬಾ ನೌಕರಿ ಮಾಡಿ ಏನೋ ಬರಲಾಕ ಬರದ ಊರಾಗ ಉಡಾಳತನ ಮಾಡಿ ಉಡಾಳ ಗ್ಯಾಂಗ್ ಕಟ್ಟಿ ಕೆಲವೊಂದಷ್ಟು ಮಂದಿ MLA ಆದ್ರ ಹೆಂಡತಿ ಕೈಯಾಗ ಸಿಕ್ಕೊಂಡು ಎಂಡ್ರ ಗುಲಾಮರಾಗಿ ಹಗಲು ಶಾಲೆ ಕುಂತು ನಿದ್ದೆ ಮಾಡೋ ಹೈಸ್ಕೂಲ್ ಮಾಸ್ಟರ್ ಆದ್ರ ಉಡಾಳ 80% ಇದ್ರೆ ಈ ಊರು ಉದ್ಧಾರ ಮಾಡ್ತಾರ ಇನ್ನು 20% ಇದ್ರೆ ಈ ಸರ್ಕಾರದ ನೌಕರಿ ಮಾಡ್ತಾರ ನೋಡಲಿ ಹುಡುಗಿ ಹಂಗಾದ್ರೆ ನಮ್ಮ ದೇಶ ತುಂಬಾ ನಿಮ್ಮಂತ ಊರು ಉಡಾಡ ಉಗ್ರ ತುಂಬ್ಕೊಂಡ್ಯಾರ ಅಂದಂಗ ಆತು ನೌಕರಿಗ ತುಂಬ್ಯಾರ ಅನ್ನಬೇಡಲಿ ಇನ್ನೂ ತುಂಬ್ತಾರೆ ಯಾಕಂದ್ರೆ ಶಾನ ಬಿದ್ದವ ಸಗಣಿ ಬಿಟ್ಟಿ ತುಂಬದ್ ತಪ್ಪಂಗಿಲ್ಲ ದಡ್ಡ ಇದ್ದವ ದರ್ಬಾರ್ ಮಾಡೋದ್ ತಪ್ಪಂಗಿಲ್ಲ ಅಂತೇಳಿ ನಮ್ಮ ಬಿಂಬಿ ಪೊಲೀಸ್ ಕವಿಗಳು ತಮ್ಮ ನಾಟಕದಾಗ ಒತ್ತಿ ಹೇಳಿರ್ಕಣಲಿ ಹುಡುಗಿ ಇಂದಲ್ಲ ನಾಳೆ ಈ ನಿಮ್ಮ ಮಾವ ಸರ್ಕಾರಿ ನೌಕರಿ ಮಾಡೇ ಮಾಡ್ದ ಕಣಲಿ ಬಂಗಾರೆ ಹೌದಲ್ಲ ಹೌದು ನೀನು ಸರ್ಕಾರಿ ನೌಕರಿ ಮಾಡೋದು ಬೇಡ ನಾನು ನಿನ್ ಲಗ್ನ ಆಗೋದು ಬೇಡ ಲಗ್ನ ಆಗ್ಬೇಕಂತಿದ್ದ ಲಗ್ನ ಲಗ್ನ ಆಗ ಮಾರಿ ನೋಡು ನಿನ್ನದು ಹೆಂಗೈತ್ ಗೊತ್ತೇನ ಶೀಪ್ ಹೋಗ್ದಿರ ಮಾವಿನ ವಾಟೆ ಆಗೈತಿದ್ರು ಮಕ್ಕ ನಿನಗೆ ಎಲ್ಲಿಂದ ನಾನು ಲಗ್ನ ಆಗಪ್ಪ ಸರಿ ನಾ ಹೋಗ್ತೀನಿ ಇಂತರ ನಿಂದ್ರಲ್ಲಿ ನನ್ನ ನಾಟ್ಯ ಮಯೂರಿ ನಿನ್ನ ಕೈ ಹಿಡಿದು ಕುಣಿಯೋಕ ನಿಂತೈತೆ ಈ ಉಡಾಳ ಓರಿ ಹಾಡಿ ಹೋಗಬಾರಿ ಬೋರಿ ಹೌದಪ್ಪ ಹೋರಿ ರೊಚ್ಚಿಗೆ ಬಿಡದ್ ಕಣ್ರಪ್ಪ ಮತ್ತೆ ಈ ಓರಿ ಸಣ್ಣ ಮಾಡಿ ಹೋಗಬಾರಿ ನನ್ನ ನಾಗವಲ್ಲಿ ಹುಡುಗಿ ಮಾಡಬೇಡ
ಭುವನಗಿರಿ. ಏನು ಪುಟ್ಟಿಂದಿ ಪೆಣ್ಣಲ್ಲಿಗಿರಿ. నా పేరు వెంకటగిరి. ನಾನು చేసేది దాదాగిరి. ಮಣ್ಣಿನ ಮಕ್ಕಳು. ಮಣ್ಣಿನ ಮಕ್ಕಳೆಂದು ಮಣ್ಣಲ್ಲಿ ಸಣ್ಣಗಾಗಿ ಸರ್ವ ರೈತ ನನ್ನ ಮಕ್ಕಳು. ವೆಂಕಟಗೌಡನಿಂದ ಲೆಕ್ಕಕ್ಕಿಡದ ಹೊಕ್ಕಿನಿಂದ ಬದುಕುತ್ತಿರುವ ನಿಮ್ಮನ್ನು ನಮ್ಮ ಅರಮನೆಯ ಕಂಬಕ್ಕೆ ಹಾಕಿ ಅಹಂಕಾರದಿಂದ ಮಾತಾಡುತ್ತಿರುವ ನಿಮ್ಮ ದೇಹಕ್ಕೆ ಸಿಕ್ಕಂತೆ ಹಣವನ್ನು ವಸೂಲಿ ಮಾಡಲ್ಲ. ಆ ಹೆಸರು ಹೊರಟ ವೆರಿ ಡೇಂಜರ್ ಮ್ಯಾನ್ ವೆಂಕಟಗೌಡನೇ ಅಲ್ಲ.
ಸಾಲದ ಮೇಲೆ ಸಾಲ ಹಾಕಿ ಸೊರಗಿ ಸಣ್ಣಗಾಗಿಸಿ ಗಾಡಿಗೆ ಧರಿಸಿ ಬಿಡುತ್ತೇನೆ. ಸೇರಬೇಕಣ್ಣ ಈ ದಣಿಗಳ ಕೊಡ್ತಿದ್ರ ಮುಂದೆ ಹುಟ್ಟತಕ್ಕಂಥ ಮಕ್ಕಳು ನಮ್ಮನ್ನು ನೋಡಿ ತಲೆ ಬಗ್ಗಿಸಿ ಹೋಗಬೇಕು ವಿನ ತಲೆ ಎತ್ತಿ ಹೋಗಬಾರದು. ತಲೆ ಎತ್ತಲು ಬಂದವರನ್ನ ನನಗ ರಾಶನ ಪೆಟ್ಟದ ಕಲ್ಲುವ ಕಲಿಸುತ್ತೇನೆ ನಾನು. ನೋಡು ಪ್ರತಾಪ್, ನಾವು ಕೇಳಿದಷ್ಟು ಹಣ ಕೊಡುವ ಈ ಜನರ ಮಧ್ಯೆ 4 ಜನ ಬಾಯಿಗೆ ಬಂದಂತೆ ಬೆಗೊಳ್ಳದರಂತೆ. ಅದಕ್ಕೆ ಇವರನ್ನು ಹಿಂಸೆ ಕೊಟ್ಟು ಸಾಯಿಸಿ ಬಿಡು. ಅದು ಯಾವನ ಬಂದು ಕೇಳಿಕೊಳ್ತಾನೋ ನಾನು ನೋಡಿಕೊಳ್ಳುತ್ತೇನೆ. ಬೇಡ ದಣಿ, ರೈತರಿಗೆ ತನ್ನ ಸಂಸಾರವನ್ನೇ ನೀಗಿಸಿಕೊಂಡು ಹೋಗುವಂತ ಕಾಲ ಬಂದಾಗ ನೀವು ಆ ಕಾನೂನು ತಪ್ಪಿ ರೈತರ ರಕ್ತವನ್ನು ಪ್ರಳಯಾಂತ ಹೀರಬೇಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ.
ಯಾರು ಹೇಳ್ತಾರ ಈ ಈಶಾ ಈಗ ಯಾರು ಹೇಳ್ತಾರ ಕೆಟ್ಟ ಕುಲಗಣ ನಾನು ಹೇಳ್ತೇನೆ, ಒಂದಕ್ಕೆ 9 ಹಚ್ಚಿ ಲೆಕ್ಕ ಹೇಳುವ ಮೊದಲಿನಿಂದ ಇದ್ದರೆ ಸುಳ್ಳು ಲೆಕ್ಕ ಮಾಡಿ ಪಕ್ಕ ಬದಲಿಸ್ಕೊಂಡ ಇದ್ದರೆ ಇಬ್ಬರದು ಗೌಡ್ರದು. ಅಪ್ಪ ರತ್ನ ಯಾರು ಹೇಳ್ತಾರ ಈಗ ಅಪ್ಪ ರತ್ನ ಕೈ ಮುಗಿದ ಮುಂದಕ್ಕೆ ಅದಕ್ಕೂ ಕೈ ಮುಗಿದ್ನ ಬರಷ್ಟ ಕರ್ಕೊಂಡು ಹೋಗ್ಬಿಡ್ರ ನಾನು ಗೌಡ್ರು ಅಲ್ಕ ನನ್ನ ಮಕ್ಳಿಗೆ ನಾನು ಹೇಳ್ತೇನೆ. ರಾಯ 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 ಆ ರಾಯಿಗೇನು ಕೊಂಬು ಹಚ್ಚಿರೇನು? ಮನೆಯೊಳಗೆ ಬರೋದಕ್ಕಿಂತ ಮುಂಚೆ ಅವನ್ನ ಧ್ವಂಸ ಮಾಡಿ ಹುಡುಗಾಡಿದರು ಬೂದಿ ಸಾಸಿವೆಗಳನ್ನು ರೀತಿ ಮಾಡಿಬಿಡ್ತಾರೆ ಊರ ಜನರಿಗೆ. ರಾಯನ ಬಗ್ಗೆನೇ ಇಲ್ಲ ಹರ್ಯ ಹತ್ತಲ ಹಾಡ್ತನಿಗ ಈ 10 ತಿಂಗಳಿಂದ ನಮ್ಮ ಆಗ್ರಪ್ಪರ ಮೈಲಾರಿ ಮಾವ ಹೈಲವ್ ಗುಡ್ಡ ಆಯೋಡನು ಆ ಊರ ಜನ ಅಂದ್ರು ಯಾರು ಹೇಳಿದ್ರು ಕೇಳಲ್ಲ. ಏ ರಾಯ ಹಾಕರಲ್ಲಕ ಆಗಣೆ ಹಾಕಕ್ ಹೋಗಿದ್ದ ಬಡ ಬಡ ಅಂದ ಅಡಗಾಯ್ ತೋರಿಸಿ ಬಲಗಾಯ್ ಹಾಡ್ನ ಹೊಡೆದ ಅವತ್ತು ಜಗಳೂರು ಆಸ್ಪತ್ರೆ ಸೇರ್ಕೊಂಡು ಆಗ ಆ ಜಾತ್ರೆ